Hello guys, welcome to ವಿನೋದ್ ಸ್ಟಡಿ ಫೋರಮ್ ಯೂಟ್ಯೂಬ್ ಚಾನಲ್. ತಾವೇನು ಕೇಳ್ತಾ ಇದ್ದೀರಾ? ಯಾಕಪ್ಪ ಅಂತಂದ್ರೆ ರೀಸೆಂಟಾಗಿ ಯೂಟ್ಯೂಬಿಂದ ನಮ್ಮ ಚಾನಲ್ ನೇಮ್ ಅಂದರೆ ಈ ಕಾಪಿರೈಟ್ಸ್ ಬಂದಿತ್ತು ಚಾನಲ್ ನೇಮ್ ಮೇಲೆ. ಆದ ಕಾರಣ ಚಾನಲ್ ನೇಮನ್ನು ಬದಲಾಯಿಸಿದ್ದೇವೆ. ಇನ್ನು ಮುಂದೆ PSI ಅಡ್ಡ ಬದಲು ವಿನೋದ್ ಸ್ಟಡಿ ಫೋರಮ್ ಅಂತ ಬದಲಾಗಿದೆ ಚಾನಲ್ ನೇಮು. ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ, ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿನೋದ್ ಸ್ಟಡಿ ಫೋರಮ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಬರೋಣ. ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ ಭಾರತದಲ್ಲಿನ ಪ್ರಮುಖ ಜಲಪಾತಗಳು ನೋಡ್ತಾ ಬರೋಣ. ಭಾರತಪ್ಪ ನಾಟ್ ಓನ್ಲಿ ಭಾರತ, ಅದೇ ರೀತಿಯಾಗಿ ಕರ್ನಾಟಕದ ಪ್ರಮುಖ ಜಲಪಾತಗಳು, ಅದರ ಜೊತೆಗೆ ಭಾರತದಲ್ಲಿನ ಜಲಪಾತಗಳನ್ನು ಸಹ ನಾವು ನೋಡ್ತಾ ಬರೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಮೇಜರ್ ವಾಟರ್ ಫಾಲ್ಸ್ ಇನ್ ಇಂಡಿಯಾ. ಮೊದಲು ಜಲಪಾತ ಅಂದರೆ ಏನಂತ ತಿಳ್ಕೊಬೇಕು. ನಾವು ಮೊದಲು ಜಲಪಾತ ಅಂದರೆ ಏನಂತ ತಿಳ್ಕೊಬೇಕು. ನದಿ ಪಾತ್ರ ಬಲು ಕಡಿಮೆ ಆಳವು ಆಗಿರುವಡಿಯಲ್ಲಿ ಹರಡುತ್ತಿರುವ ನೀರು ಎತ್ತರದಿಂದ ಧುಮುಕುವ ಒಂದು ಭೌಗೋಳಿಕ ಲಕ್ಷಣವಾಗಿದೆ ಅಂತ ಹೇಳ್ತೀವಿ. ಈ ಒಂದು ಭೌಗೋಳಿಕ ಲಕ್ಷಣಕ್ಕೆ ನಾವು ಜಲಪಾತ ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ. ಈ ಜಲಪಾತಗಳು ಸಾಮಾನ್ಯವಾಗಿ ಬೆಟ್ಟ ಪ್ರದೇಶಗಳಲ್ಲಿ, ಏರು ತಗ್ಗುಗಳಲ್ಲಿ ಹರಿಯುವ ನದಿಗಳನ್ನು ಸೃಷ್ಟಿಸ್ತವ ಅಂತ ಹೇಳ್ತೀವಿ. ಈ ಜಲಪಾತದ ಮೇಜರ್ ರೀಸನ್ ಏನಪ್ಪ ಅಂತಂದ್ರೆ ಇವು ಸಾಮಾನ್ಯವಾಗಿ ಬೆಟ್ಟ ಪ್ರದೇಶಗಳಲ್ಲಿ ಅಥವಾ ಏರು ತಗ್ಗು ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ನದಿಗಳನ್ನು ಸೃಷ್ಟಿ ಮಾಡ್ತದೆ ಅಂತ ಹೇಳ್ಬಹುದು. ಇನ್ನು ಕರ್ನಾಟಕದಲ್ಲಿ ಜಲಪಾತಗಳಲ್ಲಿ ಕರ್ನಾಟಕ ಭಾರತದಲ್ಲಿಯೇ ಪ್ರಥಮ ಸ್ಥಾನ ಅಥವಾ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಈ ಜಲಪಾತಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕವು ಭಾರತದಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. ಅದೇ ರೀತಿಗೆ ಜಲಪಾತಗಳು ಹೇಗೆ ರೂಪುಗೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಬರೋಣ. ಸವೆತ. ಜಲಪಾತಗಳು ಸಾಮಾನ್ಯವಾಗಿ ಸವೆತದ ಪರಿಣಾಮವಾಗಿ ನದಿಗಳ ಮೇಲ್ಭಾಗದಲ್ಲಿಯೂ ರೂಪುಗೊಳ್ಳುತ್ತವೆ. ಜಲಪಾತಗಳು ಸವೆತದ ಪ್ರಕ್ರಿಯೆಯ ಮೂಲಕ ರೂಪುಗೊಳ್ಳುತ್ತವೆ ಅಂತ ಹೇಳ್ತೀವಿ. ಅಲ್ಲಿ ನೀರಿನ ನಿರಂತರ ಹರಿವು ಸುತ್ತಮುತ್ತಲಿನ ಕಲ್ಲು ಮತ್ತು ಮಣ್ಣನ್ನು ಸವೆಸುತ್ತದೆ. ಇದು ಗಟ್ಟಿಯಾದ ಬಂಡೆಗಿಂತ ಮೃದುವಾದ ಬಂಡೆಯನ್ನು ಹೆಚ್ಚು ವೇಗವಾಗಿ ಸವೆಸುತ್ತದೆ ಅಂತ ಹೇಳ್ತೀವಿ. ಮೃದುವಾದ ಬಂಡೆಯು ಹೆಚ್ಚು ವೇಗವಾಗಿ ಸವೆದು ಗಟ್ಟಿಯಾದ ಬಂಡೆಯು ತಗ್ಗಿಸುತ್ತದೆ ಮತ್ತು ಇದು ಜಲಪಾತದ ಸೃಷ್ಟಿಗೆ ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ತೀವಿ. ನೋಡಿದಿವಲ್ಲ ಈ ಜಲಪಾತ ಹೇಗೆ ರೂಪುಗೊಳ್ತದೆ ಅಂತ. ಅದೇ ರೀತಿಯಾಗಿ ಹವಾಮಾನ ನೋಡ್ತಾ ಬರೋಣ. ಈ ಜಲಪಾತ ಕಂಡು ಬರಲಿಕ್ಕೆ ಪ್ರಮುಖ ಹವಾಮಾನ ಬದಲಾವಣೆಗಳು ಯಾವಪ್ಪ ಅಂತಂದ್ರೆ ಹವಾಮಾನವು ಬಂಡೆಗಳನ್ನು ಸಣ್ಣ ಕಣಗಳನ್ನಾಗಿ ವಿಭಜಿಸುತ್ತದೆ. ಇದು ಗಾಳಿ, ಮಳೆ ಮತ್ತು ತಾಪಮಾನದ ಏರಿಕೆಗಳಂತಹ ಅಂಶಗಳಿಂದ ಸವೆತದ ಪ್ರಕ್ರಿಯೆಯ ವೇಗವನ್ನು ಪಡೆದುಕೊಳ್ತದೆ ಅಂತ ಹೇಳ್ತೀವಿ. ಇದು ಗಾಳಿ, ಮಳೆ ಮತ್ತು ತಾಪಮಾನದ ಏರಿಳಿತಗಳಿಂದ ಸವೆತದ ಪ್ರಕ್ರಿಯೆ ನಡೀತದೆ ಅಂತ ಹೇಳ್ತೀವಿ. ಇನ್ನು ಭೂಕಂಪದ ಚಟುವಟಿಕೆಯು ಹೊಸ ಚಾನಲ್ಗಳನ್ನು ರಚಿಸ್ತದ ಮತ್ತು ಬದಲಾಯಿಸ್ತದ. ಅದೇ ರೀತಿ ಇದು ಜಲಪಾತಗಳ ರಚನೆಗೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳ್ತೀವಿ. ಇನ್ನು ಗ್ಲೇಷಿಯಲ್ ಚಟುವಟಿಕೆ. ಹಿಮನದಿಗಳು, ಕಣಿವೆಗಳು ಮತ್ತು ಸರೋವರಗಳನ್ನು ರಚಿಸಬಹುದು. ನಂತರ ನೀರು ಅಂಚಿನಲ್ಲಿ ಹರಿಯುವ ಜಲಪಾತಗಳನ್ನು ರಚಿಸ್ತದೆ ಅಂತ ಹೇಳ್ತೀವಿ. ಇನ್ನು ಮಾನವನ ಚಟುವಟಿಕೆಗಳು. ಈ ಮಾನವನ ಚಟುವಟಿಕೆಗಳಿಂದಾಗಿ ಅಣೆಕಟ್ಟು ಅಥವಾ ನೀರಿನ ತಿರುವು ಮುಂತಾದ ಮಾನವ ಚಟುವಟಿಕೆಗಳು ಈ ಜಲಪಾತ ಸೃಷ್ಟಿಗೆ ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ತೀವಿ. ಅಂದರೆ ಈ ಜಲಪಾತ ಸೃಷ್ಟಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಈಗ ನೋಡ್ತಾ ಬಂದ್ವಿ. ಇನ್ನು ಮುಂದುವರೆದು ಈ ಜಲಪಾತದ ಪ್ರಮುಖ ಮಹತ್ವಗಳನ್ನು ನಾವು ತಿಳ್ತಾ ಹೋಗೋಣ. ಈ ಜಲಪಾತಗಳು ಪರಿಸರ ವ್ಯವಸ್ಥೆಯ ಆರೋಗ್ಯವನ್ನು ಸಂಕೇತಿಸುವ ಅಥವಾ ಪ್ರಕಟಿಸುವ ಮಾರ್ಗವನ್ನು ಹೊಂದಿರುತ್ತದೆ. ಅದೇ ರೀತಿಯಾಗಿ ಜಲಪಾತಗಳು ವಿವಿಧ ನದಿಗಳಿಗೆ ಹರಿಯುವುದರಿಂದ ನೀರು ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿ ಈ ಜಲಪಾತಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಇನ್ನು ನೀರಿನ ಶುದ್ಧೀಕರಣವು ವಿವಿಧ ಜಲಚರಗಳಿಗೆ ಆಮ್ಲಜನಕವನ್ನು ಒದಗಿಸುತ್ತದೆ. ಅವುಗಳ ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡ್ತದೆ ಅಂತ ಹೇಳ್ತೀವಿ. ಇನ್ನು ಜಲಪಾತಗಳು ನೀರಾವರಿ ಉದ್ದೇಶಗಳಿಗಾಗಿ ನೀರನ್ನು ಒದಗಿಸ್ತವೆ ಅಂತ ಹೇಳ್ತೀವಿ. ಇಷ್ಟು ಜಲಪಾತದ ಪ್ರಮುಖ ಮಹತ್ವಗಳನ್ನು ನಾವು ನೋಡ್ತಾ ಬಂದ್ವಿ.
ಅದೇ ರೀತಿಯಾಗಿ ಇನ್ನು ಭಾರತದ ಪ್ರಮುಖ ಜಲಪಾತಗಳ ಬಗ್ಗೆ ನೋಡ್ತಾ ಬರೋಣ. ಅಂದರೆ ಯಾವ ಜಲಪಾತ ಯಾವ ರಾಜ್ಯದಲ್ಲಿದೆ ಮತ್ತು ಆ ಜಲಪಾತದ ವೈಶಿಷ್ಟ್ಯತೆ ಏನು ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ಸೊ ಜಲಪಾತಗಳನ್ನು ನೋಡ್ತೇವೆ ಈ ಕಾಲಮ್ನಲ್ಲಿ ಸ್ಥಳ ಮತ್ತು ಅದರದ್ದು ವೈಶಿಷ್ಟ್ಯತೆಯನ್ನು ನೋಡ್ತಾ ಬರೋಣ. ಫಸ್ಟ್ ಒನ್ ಬರ್ತಕ್ಕಂಥದ್ದು ಕುಂಚಿಕಲ್ ಜಲಪಾತ. ಈ ಕುಂಚಿಕಲ್ ಜಲಪಾತವು ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಇದು ಭಾರತದ ಅತಿ ಎತ್ತರದ ಜಲಪಾತವಾಗಿದೆ ಅಂತ ಹೇಳ್ತೀವಿ ಈ ಕುಂಚಿಕಲ್ ಜಲಪಾತ. ಅದೇ ರೀತಿಯಾಗಿ ಎರಡನೇ ಬರ್ತಕ್ಕಂಥ ಬರೆ ಹಿಪಾನಿ ಜಲಪಾತ. ಇದು ಒಡಿಶಾದ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದರದ್ದು ವಿಶೇಷತೆ ಏನಿಲ್ಲ, ಅಂದರೆ ಇದರ ವಿಶೇಷತೆ ಅಷ್ಟು ನಮಗೆ ಇನ್ನು ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೋಕಲಿಕೈ ಜಲಪಾತ. ಇದು ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ಅತಿ ಎತ್ತರದಿಂದ ಧುಮುಕುವ ಮಾದರಿಯ ಜಲಪಾತವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೌಸ್ತಿಯಾಂಗ್ ಜಲಪಾತ ಅಥವಾ ಮಾವ್ಸ್ವೆ ಜಲಪಾತ. ಇದು ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ದೂಧ್ ಸಾಗರ್ ಜಲಪಾತ. ಇದು ಕರ್ನಾಟಕ ಮತ್ತು ಗೋವಾ ಅಂದರೆ ಗೋವಾ ಬಾರ್ಡರ್ ಅಂದರೆ ಗೋವಾ ಗಡಿಯ ಮಧ್ಯೆ ಕಂಡುಬರತಕ್ಕಂಥದ್ದು. ಅದೇ ರೀತಿಯಾಗಿ ವಕ್ರಿಮ್ನಿಮ್ ಜಲಪಾತ. ಇದು ಮೇಘಾಲಯ ರಾಜ್ಯದಲ್ಲಿದೆ. ಅದೇ ರೀತಿಯಾಗಿ ಮಿನ್ಮುಟ್ಟಿ ಜಲಪಾತ. ಇದು ಕೇರಳದಲ್ಲಿ ಕಂಡುಬರುತ್ತದೆ. ತಲೆಯಾರ್ ಜಲಪಾತ. ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ಇನ್ನು ವಜ್ರಾಯಿ ಜಲಪಾತ. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ಇದು ಎರಡನೇ ಅತಿ ಎತ್ತರದಿಂದ ಧುಮುಕುವ ಮಾದರಿಯ ಜಲಪಾತವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಬರ್ಕಾನ್ ಜಲಪಾತ. ಇದು ಕರ್ನಾಟಕದಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಸುಪ್ರಸಿದ್ಧ ಜೋಗ್ ಫಾಲ್ಸ್. ಇದು ಸಹ ಕರ್ನಾಟಕದಲ್ಲಿ ಕಂಡುಬರ್ತದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಗಂಧರ್ ಜಲಪಾತ. ಇದು ಒಡಿಶಾದಲ್ಲಿ ಕಂಡುಬರುತ್ತದೆ. ಕುದುರೆ ಬಾಲದ ಪ್ರಕಾರ ಬೀಳ್ತದೆ ಅಂತ ಹೇಳ್ತೀವಿ. ನಾವು ವಾಟಂಗ್ ಜಲಪಾತ. ಇದು ಮಿಜೋರಾಂನಲ್ಲಿ ಕಂಡುಬರ್ತದೆ. ಕುನೆ ಜಲಪಾತ. ಇದು ಮಹಾರಾಷ್ಟ್ರದಲ್ಲಿ. ಅದೇ ರೀತಿಯಾಗಿ ಸೂಚಿಪಾರ್ ಜಲಪಾತ ಅಥವಾ ತೋಸ್ಗರ್ ಜಲಪಾತ. ಇದು ಕೇರಳ ಮತ್ತು ಮಹಾರಾಷ್ಟ್ರದ ನಡುವೆ ಕಂಡುಬರುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾಗೋಡು ಜಲಪಾತ. ಒಂದು ನಿಮಿಷ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಮಾಗೋಡು ಜಲಪಾತ ಅಂತ ಹೇಳ್ತೀವಿ. ಈ ಮಾಗೋಡು ಜಲಪಾತ ಇದು ಕರ್ನಾಟಕದಲ್ಲಿ ಕಂಡುಬರ್ತದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಹಬ್ಬೆ ಜಲಪಾತ. ಇದು ಸಹ ಕರ್ನಾಟಕದಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ದುಂಡುಮಾ ಜಲಪಾತ ಒಡಿಶಾ ಮತ್ತು ಆಂಧ್ರ ಪ್ರದೇಶದ ನಡುವೆ ಅಥವಾ ಗಡಿ ಪ್ರದೇಶದಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಪಳನಿ ಜಲಪಾತ. ಇದು ಹಿಮಾಚಲ ಪ್ರದೇಶ. ಲೋಂದ್ ಜಲಪಾತ ಜಾರ್ಖಂಡ್. ರಾಜರಪ್ಪ ಜಲಪಾತ. ಇದು ಜಾರ್ಖಂಡ್ನಲ್ಲಿ ಬರ್ತದೆ. ಇದು ಹಿಂದೂ ಯಾತ್ರಾ ಕೇಂದ್ರ ಸ್ಥಳವಾಗಿದೆ ಅಂತ ಹೇಳ್ತೀವಿ ರಾಜರಪ್ಪ ಜಲಪಾತ. ಸೊ ಹಂಗೆ ನೋಡ್ತಾ ಬಂದರೆ ತುಂಬ ಜಲಪಾತಗಳಿದ್ದಾವೆ. ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಈ PDF ಬೇಕಾದರೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀವಲ್ಲ, ಅದೇ ರೀತಿಯಾಗಿ ಟೆಲಿಗ್ರಾಮ್ ಚಾನಲ್ನ ನೇಮ್ ಸಹ ಚೇಂಜ್ ಮಾಡಿದ್ದೀವಿ. ವಿನೋದ್ ಸ್ಟಡಿ ಫೋರಮ್ ಅಂತ. ಆ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿರುವುದರಿಂದ ಈ PDFಗಳು ಉಚಿತವಾಗಿ ದೊರೆಯುತ್ತವೆ. ಮತ್ತು ಅದೇ ರೀತಿ ಪ್ರತಿ ರವಿವಾರ ಒಂದು ಮಾದರಿ ಪರೀಕ್ಷೆಯ PDF ಸಹ ತಮಗೆ ದೊರೆಯುತ್ತದೆ. ಅದರಿಂದ ತಮಗೆ ಮಾದರಿ ಮಾಡೆಲ್ ಟೆಸ್ಟ್ ಬಿಡಿಸಲಿಕ್ಕೆ ತುಂಬ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ, ಸೊ ಈ PDF ಏನಿದೆಯಲ್ಲ ಇದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತಕ್ಕಂಥದ್ದು. ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಕೆಳಭಾಗದಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಅಲ್ಲಿಂದ ತಾವು ಈ PDF ತೆಗೆದುಕೊಂಡು ಸ್ಟಡಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಬೇಕಾದರೆ ತಾವು ಸ್ಕ್ರೀನ್ಶಾಟ್ ಸಹ ತೆಗೆದುಕೊಳ್ಳಿ. ಯಾಕಪ್ಪ ಅಂತಂದರೆ ಇವು ಅಷ್ಟು ಹೇಳ್ತಾ ಕೂಡೋಕ್ಕೆ ಅಂದರೆ ಹಾಗಂತಲ್ಲ, ಅಂದರೆ ಅಷ್ಟು ಹೇಳೋಕ್ಕೆ ಟೈಮ್ ಇದು ಕವರ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲ್ಲ ನೋಡ್ತಾ ಇರಿ. ಚೂಲಿಯಾ ಜಲಪಾತ. ಇದು ರಾಜಸ್ಥಾನದಾಗ ಕಂಡುಬರ್ತದೆ. ಇನ್ನು ಭಾರತದ ಪ್ರಮುಖ ಜಲಪಾತಗಳು, ಅದರದ್ದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಅದರ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಭಾರತದ ಪ್ರಮುಖ ಜಲಪಾತಗಳು. ಸೊ ಭಾರತದ ಪ್ರಮುಖ ಜಲಪಾತಗಳನ್ನು ನೋಡ್ತಾ ಬರೋಣ. ಫಸ್ಟ್ ಬರ್ತಕ್ಕಂಥದ್ದು ಅತಿರಪ್ಪಳ್ಳಿ ಜಲಪಾತ. ಈ ಅತಿರಪ್ಪಳ್ಳಿ ಜಲಪಾತವು ಪ್ರಸಿದ್ಧ ಅತಿರಪ್ಪಳ್ಳಿ ಜಲಪಾತವು ಕೇರಳದ ತ್ರಿಶೂರ್ ಜಿಲ್ಲೆಯ ಚಾಲ್ಕುಡಿ ನದಿಯ ದಡದ ಮೇಲಿದೆ ಅಂತ ಹೇಳ್ತೀವಿ. ಇದು ಶೋಲಾಯರ್ ಶ್ರೇಣಿಗಳ ಪ್ರವೇಶ ದ್ವಾರದಲ್ಲಿ ಪಶ್ಚಿಮ ಘಟ್ಟಗಳ ಮೇಲ್ಭಾಗದಿಂದ ಹುಟ್ಟಿಕೊಳ್ಳುತ್ತದೆ. ಇದು ಕೇರಳದ ಅತಿ ದೊಡ್ಡ ಜಲಪಾತವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 80 ಅಡಿ ಎತ್ತರದಲ್ಲಿದೆ. ಇದು ಮತ್ತು ಭಾರತದ ನಯಾಗರ ಎಂದು ಸಹ ಕರೆಯುತ್ತಾರೆ ಅಥವಾ ಅಡ್ಡ ಹೆಸರುವನ್ನು ಹೊಂದಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ದುಂದರ್ ಜಲಪಾತ. ಇದು ಮಧ್ಯಪ್ರದೇಶದ ಜಬ್ಬಲ್ಪುರ್ನ ಬೇರ್ಘಾಟ್ ಪಟ್ಟಣದಲ್ಲಿ ನರ್ಮದಾ ನದಿ ಮೇಲಿನ
ಕಂಡುಬರುತ್ತದೆ, ನದಿ ಮೇಲೆ ಕಂಡುಬರುತ್ತದೆ. ಇದು ಬಿಳಿ ಅಮೃತಶಿಲೆಯ ಬಂಡೆಗಳ ಮೇಲೆ ಚಂದ್ರನ ಬೆಳಕು ಬಿದ್ದಾಗ ಅವು ಬೆಳ್ಳಿಯ ರಮಣೀಯ ದೃಶ್ಯಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ರಾಜಪ್ಪ ಜಲಪಾತ ಆವಾಗಲೇ ನೋಡಿದ್ವಲ್ಲ, ಇದು ಜಾರ್ಖಂಡ್ನ ಹಜಾರಿಯಾಬಾಗ್ ಜಿಲ್ಲೆಯ 90 ಅಡಿ ಎತ್ತರದಿಂದ ಬೀಳುತ್ತದೆ. ಇದು ದಾಮೋದರ ನದಿಯನ್ನು ಸೇರಿಕೊಳ್ತದೆ. ಅದೇ ರೀತಿಯಾಗಿ ಚಿನ್ನಮಸ್ತ್ ದೇವಾಲಯವು ಈ ಪ್ರದೇಶದಲ್ಲಿ ಪ್ರಸಿದ್ಧವಾದ ದೇವಾಲಯವಾಗಿದೆ. ಇನ್ನು ಹುಂಡ್ರು ಜಲಪಾತ. ಈ ಹುಂಡ್ರು ಜಲಪಾತವು ಭಾರತದ ಜಾರ್ಖಂಡ್ನಲ್ಲಿರುವ ಜಲಪಾತವಾಗಿದೆ. ಇದು ರಾಂಚಿ ಜಿಲ್ಲೆಯಲ್ಲಿದೆ ಅಂತ ಹೇಳ್ತೀವಿ. ಇದು ಭಾರತದ 34ನೇ ಅತಿ ಎತ್ತರದ ಜಲಪಾತವಾಗಿದೆ. ಇದು ಪ್ರದೇಶದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹೊಗೇನಕಲ್ ಜಲಪಾತ. ಇದು ತಮಿಳುನಾಡಿನ ಧರಂಪುರಿ ಜಿಲ್ಲೆಯ ಕಾವೇರಿ ನದಿಯ ಮೇಲೆ ಮತ್ತು ಕರ್ನಾಟಕ ಗಡಿ ಬಳಿ ಇದೆ. ಇದರ ಕೆಳಭಾಗದಲ್ಲಿ ಸ್ಟ್ಯಾನ್ಲಿ ಜಲಾಶಯ ಮತ್ತು ಮೆಟ್ಟೂರು ಅಣೆಕಟ್ಟುಗಳನ್ನು ಹೊಂದಿದೆ. ಇಲ್ಲಿನ ಬಂಡೆಗಳು ವಿಶ್ವ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಹಳೆಯ ಬಂಡೆಗಳಾಗಿವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಮ್ತಿ ಜಲಪಾತ. ಇದು ಉತ್ತರಾಖಂಡದ ಥೇರಿ ಗರ್ವಾಲ್ ಜಿಲ್ಲೆಯ ರಾಮ್ಗಾಂವ್ನಲ್ಲಿ ನೆಲೆಗೊಂಡಿರುವ ಜಲಪಾತವಾಗಿದೆ ಅಂತ ಹೇಳ್ತೀವಿ. ಜೊತೆಗೆ ಚಿತ್ರಕೂಟ ಜಲಪಾತ. ಈ ಚಿತ್ರಕೂಟ ಜಲಪಾತವು ಛತ್ತೀಸ್ಗಢದ ಜಗದಲ್ಪುರ್ನ ಸಮೀಪದಲ್ಲಿದೆ. ಇದು ಇಂದ್ರಾವತಿ ನದಿಯಲ್ಲಿದೆ ಮತ್ತು 29 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳ್ತೀವಿ. ಇದನ್ನು ಭಾರತದ ನಯಾಗರ ಎಂದು ಸಹ ಕರೆಯುತ್ತಾರೆ. ಅದೇ ರೀತಿಗೆ ತಿರಸ್ಗಢ್ ಜಲಪಾತ. ಇದು ಛತ್ತೀಸ್ಗಢನ ಅತಿ ಎತ್ತರದ ಜಲಪಾತವಾಗಿದೆ. ಅದೇ ರೀತಿಯಾಗಿ ಕಂಗೇರಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಜಲಪಾತವು ಸೇರ್ತದೆ ಅಂತ ಹೇಳ್ತೀವಿ. ಈ ತೀರ್ಥಗಢ್ ಜಲಪಾತವು ಶಿವಪಾರ್ವತಿಯರಿಗೆ ಸಮರ್ಪಿತವಾದ ದೇವಾಲಯವನ್ನು ಹೊಂದಿರುವ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ರಾಕಿಮ್ ಕುಂಡ್ ಜಲಪಾತ. ಈ ರಾಕಿಮ್ ಕುಂಡ್ ಜಲಪಾತವು ಭಾರತದ ಬಿಹಾರದಲ್ಲಿದೆ ಅಂತ ಹೇಳ್ತೀವಿ. ಈ ಜಲಪಾತವು ಔಸೇನ್ ನದಿಯ ಉಪನದಿಯಾಗಿದೆ. ಘೇಘಾಟ್ ನದಿಯಿಂದ ರಚಿಸಲ್ಪಟ್ಟಿದೆ ಅಂತ ಹೇಳ್ತೀವಿ. ಇದು 168 ಮೀಟರ್ ಎತ್ತರದಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಕಪಿಲಧರ ಜಲಪಾತ. ಇದು ಕಪಿಲಧರ ಜಲಪಾತವು ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ. ಈ ನರ್ಮದಾ ಕುಂಡ್ ಜಲಪಾತದಿಂದ 6 ಕಿಲೋಮೀಟರ್ ದೂರದಲ್ಲಿ ಕಂಡುಬರ್ತದೆ. ಈ ನರ್ಮದಾ ನದಿ 100 ಅಡಿ ಎತ್ತರದಿಂದ ಜಲಪಾತವನ್ನು ಸೃಷ್ಟಿ ಮಾಡುತ್ತದೆ. ಕಪಿಲಾ ಮತ್ತು ಎರಂಡಿ ನದಿಗಳು ನರ್ಮದಾವನ್ನು ಸೇರಿ ಕಪಿಲಾಧಾರ ಜಲಪಾತವನ್ನು ರೂಪಿಸ್ತವೆ ಅಂತ ಹೇಳ್ತೀವಿ. ಯಾವ್ಯಾವ ನದಿಯಪ್ಪ ಅಂತಂದ್ರೆ ಕಪಿಲಾ ಮತ್ತು ಎರಂಡಿ ನದಿ ಎಂಬ 2 ನದಿಗಳು ಸೇರಿ ಈ ಎರಡು ನದಿಗಳು ನರ್ಮದಾ ನದಿಯನ್ನು ಸೇರಿ ಕಪಿಲಾಧಾರ ಜಲಪಾತವನ್ನು ರೂಪಿಸ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಂಟ್ರಾಲ್ ಜಲಪಾತ. ಕುಂಟ್ರಾಲಂ ಜಲಪಾತ. ಈ ಕುಂಟ್ರಾಲಂ ಜಲಪಾತವು ಕುಂಟ್ರಾಲಂ ಅಥವಾ ಕುಟ್ಟಲಂ ಜಲಪಾತ ಎಂದು ಸಹ ಕರೀತಾರೆ. ಇದು ಕೇರಳದ ಕೊಲ್ಲಂ ಜಿಲ್ಲೆಯ ಗಡಿಯಲ್ಲಿರುವ ತಮಿಳುನಾಡಿನ ತೆಂಕೇಶಿ ಜಿಲ್ಲೆಯ ಜಲಪಾತವಾಗಿದೆ. ಈ ಜಲಪಾತವು ಪಶ್ಚಿಮ ಘಟ್ಟಗಳಲ್ಲಿನ ಚಿತ್ತಾರ ನದಿಯ ಮೇಲೆ ನೆಲೆಗೊಂಡಿದೆ ಅಂತ ಹೇಳ್ತೀವಿ. ಇದರ ನೀರಿನ ಔಷಧೀಯ ಗುಣದಿಂದಾಗಿ ಇದನ್ನು ವೈದ್ಯಕೀಯ ಸ್ಪಾ ಎಂದು ಸಹ ಕರೀತಾರೆ. ಇದನ್ನು ಕೆಳಕ್ಕಾಡ್ ಮಂಡುತುರೆ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ ಹತ್ತಿರದಲ್ಲಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಯೋಟಿ ಜಲಪಾತ. ಈ ಕೆಯೋಟಿ ಫಾಲ್ಸ್ ಅಥವಾ ಕೆವ್ಟಿ ಎಂದು ಸಹ ಕರೀತಾರೆ. ಭಾರತದ ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿದೆ. ಇದು ಭಾರತದ 24ನೇ ಅತಿ ಎತ್ತರದ ಜಲಪಾತವಾಗಿದೆ ಅಂತ ಹೇಳ್ತೀವಿ. ರೇವಾ ಪ್ರಸ್ಥಭೂಮಿಯಿಂದ ಕೆಳಕ್ಕೆ ಹರಿಯುವ ಮಹಾನಾ ನದಿಯು ತಮ್ಸಾ ಅಥವಾ ಟನ್ಸ್ ಎಂಬ ನದಿಯ ಉಪನದಿಯಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಜ್ಯೋನ ಅಥವಾ ಗೌತಮಧಾರ ಜಲಪಾತ. ಈ ಜ್ಯೋನ ಜಲಪಾತ ಗೌತಮಧಾರ ಜಲಪಾತ ಎಂದು ಸಹ ಕರೀತಾರೆ. ಈ ಭಾರತ ಜಾರ್ಖಂಡ್ನ ರಾಂಚಿ ಜಿಲ್ಲೆಯ ಜಲಪಾತವಾಗಿದೆ ಅಂತ ಹೇಳ್ತೀವಿ. ಈ ಗಂಗಾ ನದಿಯ ಪ್ರಸ್ಥಭೂಮಿಯ ಅಂಚಿನಲ್ಲಿರುವ ಕಣಿವೆಯು ತನ್ನ ಮುಖ್ಯವಾಹಿನಿಯಾದ ರಾರು ನದಿಯ ನೇತಾಡುವ ರೀತಿಯಲ್ಲಿ ಜಲಪಾತವನ್ನು ರೂಪಿಸುತ್ತದೆ ಅಂತ ಹೇಳ್ತೀವಿ. ಹ್ಯಾಂಗಿಂಗ್ ವ್ಯಾಲಿ ಫಾಲ್ಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಚಾಜೆ ಜಲಪಾತ. ಈ ಚಾಜೆ ಜಲಪಾತವು 130 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿದೆ ಮತ್ತು ಮಧ್ಯಪ್ರದೇಶದ ರೇವಾ ಬಳಿ ಇದೆ ಅಂತ ಹೇಳ್ತೀವಿ. ಇದು ಬಿಹಾಂದ್ ನದಿಯಲ್ಲಿದೆ. ಈ ಜಲಪಾತವು ಮಧ್ಯಪ್ರದೇಶದಲ್ಲಿ 2ನೇ ಅತಿ ಎತ್ತರದ ಜಲಪಾತವಾಗಿದೆ ಮತ್ತು ಭಾರತದ ಅತಿ ಎತ್ತರದ ಏಕಹನಿ ಜಲಪಾತಗಳಲ್ಲಿ ಸಹ ಒಂದಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದುಮ್ಡಾ ಜಲಪಾತ. ಈ ದುಮ್ಡಾ ಜಲಪಾತವು ಒರಿಸ್ಸಾ ರಾಜ್ಯದ ಮುಚ್ಕುಂಡ್ ನದಿಯ ಮೇಲೆ 157 ಮೀಟರ್ ಎತ್ತರದ ಜಲಪಾತ.
ಇದು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಜಲಪಾತವನ್ನು ಮತ್ಸ್ಯ ತೀರ್ಥ ಎಂದು ಸಹ ಕರೀತಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದೂದ್ ಸಾಗರ್ ಜಲಪಾತ. 4 ಹಂತಗಳ ದೂದ್ ಸಾಗರ್ ಜಲಪಾತವು ಅಥವಾ ಹಾಲಿನ ಸಮುದ್ರ ಭಾರತದ ಗೋವಾ ರಾಜ್ಯದ ಮಾಂಡೋವಿ ನದಿಯ ಮೇಲೆ ಕಂಡುಬರುತ್ತದೆ. ಈ ಮಾಂಡೋವಿ ನದಿಗೆ ಗೋವಾದಲ್ಲಿ ಮಾಂಡೋವಿ ನದಿ ಎಂದು ಸಹ ಕರೆಯುತ್ತಾರೆ. 310 ಮೀಟರ್ ಅಂದರೆ 1717 ಅಡಿ ಎತ್ತರ ಮತ್ತು ಸರಾಸರಿ 30 ಮೀಟರ್ ಅಗಲವಿರುವ ದೂದ್ ಸಾಗರ್ ಜಲಪಾತವು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ ಅಂತ ಹೇಳ್ತೀವಿ. ಈ ಜಲಪಾತವು ಪಶ್ಚಿಮ ಘಟ್ಟಗಳ ಭಾಗವಾಗಿ ಮಹಾವೀರ ಅಭಯಾರಣ್ಯ ಮತ್ತು ಒಲ್ಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತದೆ. ಈ ಜಲಪಾತವು ಪಶ್ಚಿಮ ಘಟ್ಟಗಳಿಂದ ಪಂಜಿಮ್ಗೆ ಮಾಂಡೋವಿ ನದಿಯ ಪ್ರಮಾಣದ ಅಂತ್ಯವನ್ನು ಸೂಚಿಸುತ್ತದೆ. ಅಲ್ಲಿ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಸ್ಥಳೀಯರಲ್ಲಿ ಈ ಜಲಪಾತಕ್ಕೆ ತಂಬಿಡಿ ಸುರ್ಲಾ ಎಂಬ ಇನ್ನೊಂದು ಹೆಸರು ಸಹ ಸ್ಥಳೀಯರು ಈ ಹೆಸರಿನಿಂದ ಕರೀತಾರೆ. ನೆಕ್ಸ್ಟ್ ಬೇಕಂಥದ್ದು ವಜ್ರಾಯಿ ಜಲಪಾತ. ಈ ವಜ್ರಾಯಿ ಜಲಪಾತವು ಉರ್ಮಿರಿ ನದಿಯಲ್ಲಿ ಕಂಡುಬರುವ ಜಲಪಾತವಾಗಿದೆ. ಇದು ಮಹಾರಾಷ್ಟ್ರದ ಸತಾರಾ ನಗರದಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬಂಬವ್ಲಿ ಗ್ರಾಮ ಮತ್ತು ಸಹ್ಯಾದ್ರಿ ಬೆಟ್ಟದ ಬಳಿ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇವು ಭಾರತದಲ್ಲಿ ಅತಿ ಎತ್ತರದ ಜಲಪಾತಗಳಾಗಿವೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕರ್ನಾಟಕದ ಪ್ರಮುಖ ಜಲಪಾತಗಳ ಪಟ್ಟಿಗಳನ್ನು ನೋಡ್ತಾ ಬರ್ತೀವಿ. ಅಂದರೆ ನೆಕ್ಸ್ಟ್ ಕರ್ನಾಟಕದ ಜಲಪಾತಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ. ಸೊ ಇದಿಷ್ಟು ಭಾರತದ ಜಲಪಾತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರ್ತದೆ. ಇನ್ನು ಈ ಕರ್ನಾಟಕದ ಜಲಪಾತಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾಕಪ್ಪ ಅಂತಂದರೆ ವಿಡಿಯೋ ಸುಮ್ಮನೆ ಲೆಂದಿ ಆಗಿರುತ್ತದೆ. ಸೊ ಆದ ಕಾರಣ ಈ ಕ್ಲಾಸನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಕರ್ನಾಟಕದ ಪ್ರಮುಖ ಜಲಪಾತಗಳ ಪಟ್ಟಿಗಳನ್ನು ನೋಡ್ತಾ ಬರೋದಾದರೆ ಒಂದು ನಿಮಿಷ. ಕರ್ನಾಟಕದ ಪ್ರಮುಖ ಪಟ್ಟಿಗಳನ್ನು ನೋಡ್ತಾ ಬರೋದಾದರೆ ಕರ್ನಾಟಕದ ಪ್ರಮುಖ ಜಲಪಾತಗಳ ಪಟ್ಟಿ. ಫಸ್ಟ್ ಒಂದು ಬರ್ತಕ್ಕಂಥದ್ದು ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆಯಲ್ಲಿ ಅಬ್ಬಿ ಜಲಪಾತ ಕಂಡುಬರುತ್ತದೆ. ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸುಮಾರು 70 ಅಡಿ ಎತ್ತರದಲ್ಲಿದೆ. ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಕೊಡಗಿನ ಒಂದು ಜಲಪಾತ. ಕಾವೇರಿ ನದಿಯ ಅಬ್ಬೆ ಜಲಪಾತವನ್ನು ಸೃಷ್ಟಿಸುತ್ತದೆ. ಈ ಜಲಪಾತವನ್ನು ಮೊದಲು ಜೆನ್ಸಿ ಫಾಲ್ಸ್ ಎಂದು ಕರೀತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಲ್ಲಳ್ಳಿ ಜಲಪಾತ. ಇದು ಸುಮಾರು 200 ಅಡಿ ಎತ್ತರದಲ್ಲಿದೆ. ಕುಮಾರಧಾರಾ ನದಿಯು ಈ ಜಲಪಾತಕ್ಕೆ ಪ್ರಮುಖ ಜಲಧಾರೆಯಾಗಿದೆ ಅಂತ ಹೇಳ್ತೀವಿ. ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ನದಿಯೊಂದಿಗೆ ಈ ಜಲಪಾತವು ವಿಲೀನಗೊಳ್ಳುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇರುಪ್ಪ ಜಲಪಾತ. ಇದು 170 ಅಡಿ ಎತ್ತರದಲ್ಲಿದೆ ಅಂತ ಹೇಳ್ತೀವಿ. ಭಾರತದ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯಲ್ಲಿ ಈ ಇರುಪ್ಪು ಜಲಪಾತ ಕಂಡುಬರುತ್ತದೆ. ಕೇರಳದ ವಯನಾಡ್ ಜಿಲ್ಲೆಯ ಗಡಿಯಲ್ಲಿ ಈ ಜಲಪಾತವು ಮುಂದೆ ನದಿಯಾಗಿ ಹರಿತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾವೇರಿ ನದಿಯ ಉಪನದಿಯಾಗಿರುವ ಲಕ್ಷ್ಮಣ ತೀರ್ಥ ಹೊಳೆ ಬೆಟ್ಟದಿಂದ ಹರಿದು ಇರುಪ್ಪಿ ಜಲಪಾತವನ್ನು ರೂಪಿಸುತ್ತದೆ ಅಂತ ಹೇಳ್ತೀವಿ. ಈ ಜಲಪಾತವನ್ನು ಲಕ್ಷ್ಮಣ ತೀರ್ಥ ಜಲಪಾತ ಎಂದು ಸಹ ಕರೀತಾರೆ. ಇನ್ನು ಚಿಲಾವರ ಜಲಪಾತ. ಈ ಚಿಲ್ವರ ಜಲಪಾತವು ಸಣ್ಣ ಝರಿಯಿಂದ ರೂಪುಗೊಂಡು ನೈಸರ್ಗಿಕ ಜಲಪಾತವಾಗಿದೆ. ಇದು ಕೊಡಗಿನ ಅತಿ ಎತ್ತರದ ತಾಣವಾದ ತಂಡಿಯೋಡಂವೋಲ್ ಬಳಿ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೇಕಂತದ್ದು ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆಯಲ್ಲಿ ಗಂಗನ ಚಿಕ್ಕಿ ಜಲಪಾತ ಇದೆ ಅಥವಾ ಶಿವನ ಸಮುದ್ರ ಜಲಪಾತ ಇದೆ ಅಂತ ಹೇಳ್ತೀವಿ. ಈ ಶಿವನ ಸಮುದ್ರ ಜಲಪಾತವು ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರಗಳಲ್ಲಿ ಒಂದಾಗಿದೆ ಅಂತ ಹೇಳ್ತೀವಿ. ಇದನ್ನು 1902ರಲ್ಲಿ ಸ್ಥಾಪಿಸಲಾಯಿತು. ಕೋಲಾರ ಗೋಲ್ಡ್ ಫೀಲ್ಡ್ನಲ್ಲಿ ಯಂತ್ರೋಪಕರಣಗಳಿಗೆ ವಿದ್ಯುತ್ತನ್ನು ಪೂರೈಸಲು ಈ ಶಿವನ ಸಮುದ್ರ ಜಲಪಾತದಿಂದ ಪೂರೈಸಲು ಸಹಾಯಕವಾಗ್ತಿದೆ ಅಂತ ಹೇಳ್ತೀವಿ. ಈ ಜಲಪಾತವು ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳ ನಡುವಿನ ಬಾಹ್ಯರೇಖೆಯನ್ನು ರೂಪಿಸ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥ ಜಿಲ್ಲೆ ಚಿಕ್ಕಮಗಳೂರು, ನಾಟ್ ಎ ಮಂಗಳೂರು, ಚಿಕ್ಕಮಗಳೂರು. ಅದರಲ್ಲಿ ಹನುಮಾನಗುಂಡಿ ಈ ಜಲಪಾತವು 22 ಮೀಟರ್ ಎತ್ತರದಲ್ಲಿದೆ. ಈ ಜಲಪಾತವನ್ನು ಸುತನೆಬ್ಬ ಜಲಪಾತ ಅಥವಾ ಸೋತನಬ್ಬಿ ಜಲಪಾತ ಎಂದು ಸಹ ಕರೀತಾರೆ. ಯಾವುದಪ್ಪ ಅಂತಂದ್ರೆ ಹನುಮಾನಗುಂಡಿಯನ್ನು
ನಬ್ಬೆ ಅಥವಾ ಸೋತನಬ್ಬಿ ಜಲಪಾತ ಎಂದು ಸಹ ಕರೀತಾರೆ. ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಗುಡ್ಡಗಾಡು ಪ್ರದೇಶದಲ್ಲಿದೆ ಅಂತ ಹೇಳ್ತೀವಿ. ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾರ್ಕಳ ಲೆಕ್ಕ ಅಣೆಕಟ್ಟಿನ ನಡುವೆ ಹನುಮಗುಂಡಿ ಜಲಪಾತವಿದೆ ಅಂತ ಹೇಳ್ತೀವಿ. ಇನ್ನು ಅಬ್ಬೆ ಜಲಪಾತ ಇದು 551 ಅಡಿ ಎತ್ತರದಲ್ಲಿದೆ. ಇದು ಭದ್ರಾ ನದಿಯ ಜಲದ ಮೂಲವಾಗಿದೆ ಅಂತ ಹೇಳ್ತೀವಿ. ಭಾರತದ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ ಕೆಮ್ಮನಗುಂಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ ಅಬ್ಬೆ ಜಲಪಾತ. ನೆಕ್ಸ್ಟ್ ಬೆಳಕಂಥದ್ದು ಸಿರಿಮನೆ ಜಲಪಾತ. ಇದು ಶೃಂಗೇರಿ ಬಳಿಯ ಕಿಗ್ಗದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸಿರಿಮನೆ ಜಲಪಾತವು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಜಲಪಾತವಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಲ್ಲಹಟ್ಟಿ ಜಲಪಾತ. ಇದು 122 ಮೀಟರ್ ಎತ್ತರದಲ್ಲಿದೆ. ಇದರ ಮೂಲ ನದಿ ಶರಾವತಿ ನದಿಯಾಗಿದೆ ಅಂತ ಹೇಳ್ತೀವಿ. ಈ ಕಲ್ಲಹಟ್ಟಿ ಜಲಪಾತವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿಯಲ್ಲಿ ನೆಲೆಗೊಂಡಿರುವ ನದಿಯ ಉಗಮ ಸ್ಥಾನದಲ್ಲಿರುವ ಜಲಪಾತವಾಗಿದೆ ಅಂತ ಹೇಳ್ತೀವಿ. ಈ ಜಲಪಾತವು ಕೆಮ್ಮನಗುಂಡಿಯ ಗಿರಿಧಾಮದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯಲ್ಲಿ ಕೊಸಳ್ಳಿ ಜಲಪಾತ ಕಂಡುಬರುತ್ತದೆ. ಈ ಕೊಸಳ್ಳಿ ಜಲಪಾತವು 470 ಅಡಿ ಎತ್ತರದಾಗಿದೆ. ಈ ಕರ್ನಾಟಕದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಸಳ್ಳಿ ಗ್ರಾಮದಲ್ಲಿ ಕಂಡುಬರುತ್ತದೆ. ಯಾವುದು ಕೊಸಳ್ಳಿ ಜಲಪಾತ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಜೊಂಬ್ಲು ತೀರ್ಥ. ಈ ಜೊಂಬ್ಲು ತೀರ್ಥವು ಸೀತಾ ನದಿಯಿಂದ ರಚಿಸಲ್ಪಟ್ಟ ಸುಂದರವಾದ ಜಲಪಾತವಾಗಿದೆ ಅಂತ ಹೇಳ್ತೀವಿ. ಇದು ಕರ್ನಾಟಕದ ಉಡುಪಿ ಜಿಲ್ಲೆಯ ಬೆಳವೆ ಗ್ರಾಮದ ಸಮೀಪದಲ್ಲಿರುವ ಸೋಮೇಶ್ವರ ವನ್ಯಜೀವಿ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಈ ಜಲಪಾತ. ಇದು ಜಲಪಾತವು ಉಡುಪಿ ಪಟ್ಟಣದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತವು 51 ಮೀಟರ್ ಎತ್ತರದಲ್ಲಿದೆ. ಅಂದ್ರೆ 171 ಸೆಂಟಿಮೀಟರ್ ಅಡಿ ಎತ್ತರ ಅಂತ ಹೇಳ್ತೀವಿ. ಇನ್ನು ಘಟಪ್ರಭಾ ನದಿಯಿಂದ ರೂಪುಗೊಳ್ಳುತ್ತದೆ ಗೋಕಾಕ್ ಜಲಪಾತ. ಈ ಗೋಕಾಕ್ ಜಲಪಾತವು ಘಟಪ್ರಭಾ ಮತ್ತು ಮಾರ್ಕಂಡೇಯ ಎಂಬ 2 ನದಿಗಳ ಸಂಗಮದಲ್ಲಿದೆ ಅಂತ ಹೇಳ್ತೀವಿ. ಏನಿದು ಗೋಕಾಕ್ ಜಲಪಾತನ ನೋಡ್ತೀವಲ್ಲ, ಇದು ಘಟಪ್ರಭಾ ಮತ್ತು ಮಾರ್ಕಂಡೇಯ ಎಂಬ 2 ನದಿಗಳ ಸಂಗಮದಲ್ಲಿದೆ. ಇದನ್ನು ಕರ್ನಾಟಕದ ನಯಾಗಾರ್ ಎಂದು ಸಹ ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಗೊಡಚಿನಮಲ್ಕಿ ಜಲಪಾತ. ಈ ಸರಿಸುಮಾರು 30 ಮೀಟರ್ ಎತ್ತರದಲ್ಲಿದೆ. ಇದು ಮಾರ್ಕಂಡೇಯ ನದಿಯ ಮೇಲಿರುವ ಜಲಪಾತ. ಇದನ್ನು ಮಾರ್ಕಂಡೇಯ ಜಲಪಾತ ಎಂದು ಸಹ ಕರೀತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಮನಗರ ಜಿಲ್ಲೆ. ಇಲ್ಲಿ ಚುಂಚಿ ಜಲಪಾತ ಎಂಬ ಪ್ರಮುಖ ಜಲಪಾತ ಇದೆ. ಇದು ಸುಮಾರು 50 ಅಡಿ ಎತ್ತರದಲ್ಲಿದೆ. ಇದು ಅರ್ಕಾವತಿ ನದಿಯಿಂದ ರೂಪುಗೊಂಡಿದೆ. ಇದು ಮೇಕೆದಾಟು ಪ್ರದೇಶದ ಒಂದು ಭಾಗವಾಗಿದೆ ಅಂತ ಹೇಳ್ತೀವಿ. ಮೇಕೆದಾಟು ಪ್ರದೇಶದ ಒಂದು ಭಾಗವಾಗಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೆಂಗಳೂರು ಜಿಲ್ಲೆ. ಇಲ್ಲಿ ಮುತ್ಯಾಂಡಮಾಲು ಜಲಪಾತ ಇದೆ. ಕರ್ನಾಟಕದ ಆನೇಕಲ್ ಬಳಿ ಇದೆ. ಇದು ಬನ್ನಿಹೊಳೆ ನದಿಯಿಂದ ರೂಪುಗೊಂಡಿದೆ ಅಂತ ಹೇಳ್ತೀವಿ. ಈ ಜಲಪಾತದ ನೀರು ಮುತ್ತುಗಳು ಸರಮಾಲೆಯ ಭ್ರಮೆಯನ್ನು ಸೃಷ್ಟಿಸುತ್ತದೆ. ಪರ್ಲ್ ವ್ಯಾಲಿ ಅಂತ ಹೇಳ್ತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ ಜಲಪಾತ ಕಂಡುಬರುತ್ತದೆ. ಇದು 488 ಮೀಟರ್ ಎತ್ತರದಲ್ಲಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಶರಾವತಿ ನದಿಯ ಮೇಲಿರುವ ಜಲಪಾತ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ ಪಟ್ಟಣದಲ್ಲಿದೆ ಅಂತ ಹೇಳ್ತೀವಿ. ಇದು ಭಾರತದಲ್ಲಿ 2ನೇ ಅತಿ ಎತ್ತರದಿಂದ ಧುಮುಕುವ ಜಲಪಾತವಾಗಿದೆ. ವಿಶ್ವದ ಜಲಪಾತಗಳ ಪಟ್ಟಿಯಿಂದ 490ನೇ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ ಈ ಜಲಪಾತ. ಯಾವುದು? ಜೋಗ ಜಲಪಾತ. ನೆಕ್ಸ್ಟ್ ಬೇಕಂತದ್ದು ದಬ್ಬೆ ಜಲಪಾತ. ಈ ದಬ್ಬೆ ಜಲಪಾತ ಏನಿದೆಯಲ್ಲ, ಇದು 110 ಮೀಟರ್ ಎತ್ತರದಲ್ಲಿದೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಗದ್ದೆ ಬಳಿ ದಬ್ಬೆ ಜಲಪಾತ ಇದೆ. ಇದು ಶರಾವತಿ ಕಣಿವೆಯ ಭಾಗವಾಗಿ ಕಂಡುಬರುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕುಂಚಿಗಲ್ ಜಲಪಾತ. ಈ ಕುಂಚಿಗಲ್ ಜಲಪಾತವು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆ ಬಳಿ ನಿಡಗೋಡು ಗ್ರಾಮದಲ್ಲಿ ಕಂಡುಬರುತ್ತದೆ. ಯಾವುದು? ಈ ಕುಂಚಿಗಲ್ ಜಲಪಾತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದರದ್ದು ಎತ್ತರ ನೋಡಿದ್ರೆ 455 ಮೀಟರ್ ಇದೆ. ಇದು ಕುಂಚಿಗಲ್ ಜಲಪಾತವು ವರಾಹಿ ನದಿಯಿಂದ ರೂಪುಗೊಳ್ಳುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾತೋಡಿ ಜಲಪಾತ ಕಂಡುಬರುತ್ತದೆ. ಇದು 15 ಮೀಟರ್ ಎತ್ತರದಾಗಿದೆ ಅಂತ ಹೇಳ್ತೀವಿ. ಈ ಜಲಪಾತವು ಅಘನಾಶಿನಿ ನದಿಯಿಂದ ರೂಪುಗೊಳ್ಳುತ್ತದೆ. ಕೊಡಸಳ್ಳಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಈ ನದಿಗೆ ಹರಿಯುತ್ತದೆ ಅಂತ ಹೇಳ್ತೀವಿ. ಸಾತೋಡಿ ಜಲಪಾತವು ಸುತ್ತಮುತ್ತಲಿನ ಪ್ರದೇಶವು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಪಶ್ಚಿಮ ಘಟ್ಟಗಳ ಭಾಗವಾದ ಜೀವ ವೈವಿಧ್ಯತೆಯಿಂದ ಸಮೃದ್ಧಿಯಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಉಂಚಳ್ಳಿ ಜಲಪಾತ. ಇದು 116 ಮೀಟರ್ ಎತ್ತರ ಮತ್ತು ಈ ಉಂಚಳ್ಳಿ ಜಲಪಾತವನ್ನು ಲುಷಿಂಗ್ಟನ್ ಜಲಪಾತ ಮತ್ತು ಕಪ್ಪು ಜೋಗ ಎಂದು ಕರೀತಾರೆ.
ಇದು ಅಘನಾಶಿನಿ ನದಿಯಿಂದ ರೂಪುಗೊಳ್ಳುತ್ತದೆ ಅಂತ ಹೇಳ್ತೀವಿ. ಯಾವುದು ಇದು ಉಚ್ಚಳಿ ಜಲಪಾತವು ಅಘನಾಶಿನಿ ನದಿಯಿಂದ ರೂಪುಗೊಂಡಿದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾಗೋಡು ಜಲಪಾತ. ಈ ಮಾಗೋಡು ಜಲಪಾತವು 200 ಮೀಟರ್ ಎತ್ತರದಲ್ಲಿದೆ. ಇದು ಬೆಡ್ತಿ ನದಿಯಿಂದ ರೂಪುಗೊಂಡಿದೆ ಮತ್ತು ಈ ಮಾಗೋಡು ಜಲಪಾತವು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಈ ಮಾಗೋಡು ಜಲಪಾತವು ಜಲಪಾತಗಳ ಸಮೂಹವಾಗಿದೆ ಅಂತ ಹೇಳ್ತೀವಿ. ಏನಿದೆ ಅಲ್ಲಿ ಇದು ಮಾಗೋಡು ಜಲಪಾತಗಳ ಸಮೂಹಗಳಲ್ಲಿ ಒಂದಾಗಿರ್ತಕ್ಕಂಥ ಮುಖ್ಯ ಸಮೂಹವಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಭೂತಿ ಜಲಪಾತ. ಇದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಅಚವೆ ಗ್ರಾಮದಲ್ಲಿದೆ. ಈ ಜಲಪಾತದಲ್ಲಿ ನೀರು ಯಾಣದ ಬಳಿ ಸುಣ್ಣದ ಕಲ್ಲುಗಳ ಮೇಲೆ ಹರಿದು ಬರುತ್ತದೆ. ಆದ್ದರಿಂದ ಈ ಜಲಪಾತನ ವಿಭೂತಿ ಜಲಪಾತ ಅಂತ ಕರೀತಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಶಿವಗಂಗಾ ಜಲಪಾತ. ಇದು 74 ಮೀಟರ್ ಅಡಿ ಎತ್ತರದಲ್ಲಿದೆ. ಇದರದ್ದು ಜಲಮೂಲ ಯಾವುದಪ್ಪ ಅಂತಂದರೆ ಶಾಲ್ಮಲಿ ನದಿ. ಪಶ್ಚಿಮ ಘಟ್ಟಗಳ ದಟ್ಟವಾದ ಅರಣ್ಯದಿಂದ ಸುತ್ತುವರಿದಿದೆ. ಇದು ಕರ್ನಾಟಕದ ಸಿರ್ಸಿ ನಗರದ ಸಮೀಪ ಇರುವ ಸೋಂದಾ ನದಿಯಿಂದ ರಚಿಸಲ್ಪಟ್ಟಿದೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಫ್ರೆಂಡ್ಸ್ ಈ ಭಾರತ ಮತ್ತು ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಪ್ರಮುಖ ಜಲಪಾತಗಳು ಆಗಿದ್ದವು ಅಂತ ಹೇಳ್ತೀವಿ. ಆಲ್ಮೋಸ್ಟ್ ನಾವು ನೋಡ್ತಾ ಬರೋದಾದರೆ ಈ ಚಿಕ್ಕಮಗಳೂರು ಏನಿದೆಯಲ್ಲ, ಅಂದರೆ ಈ ಮಂಗಳೂರು ಡಿಸ್ಟಿಕ್ನಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಒಂದು ಜಿಲ್ಲೆಯಾಗಿದೆ ಅಂತ ಹೇಳ್ತೀವಿ. ಇನ್ನು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ ಈ ಉತ್ತರ ಕನ್ನಡ ಜಿಲ್ಲೆಯ ಜಾಗತಿಕ ಪ್ರವಾಸೋದ್ಯಮ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ತೀವಿ. ಶಿರ್ಸಿ, ಯಲ್ಲಾಪುರ, ಸಿದ್ದಾಪುರದಂತಹ ದಟ್ಟ ಅರಣ್ಯಗಳಲ್ಲಿ ಅತಿ ಹೆಚ್ಚು ಜಲಪಾತಗಳು ಹರಿತವೆ. ಜಲಪಾತಗಳಿಂದಾಗಿ ಈ ಜಿಲ್ಲೆಯಲ್ಲಿ ಜಲಪಾತ ಜಿಲ್ಲೆಯಾಗಿದೆ. ಶಿರ್ಸಿ ತಾಲೂಕಿನಲ್ಲಿ ಒಟ್ಟು 36 ಜಲಪಾತಗಳಿವೆ. ನೋಡಿ, ಈ ಒಂದು ತಾಲೂಕು ಜಿಲ್ಲೆಯಲ್ಲ ನಾನು ಹೇಳ್ತಾ ಇರೋದು, ಈ ಶಿರ್ಸಿ ಅಂತಕ್ಕಂಥ ಒಂದು ತಾಲೂಕಿನಲ್ಲಿ ಸುಮಾರು 36ಕ್ಕಿಂತ ಹೆಚ್ಚು ಜಲಪಾತಗಳು ಕಂಡುಬರುತ್ತವೆ ಅಂತ ಹೇಳ್ತೀವಿ. ಆದ್ದರಿಂದ ಜಲಪಾತಗಳ ಜಿಲ್ಲೆ ಅಂತಕ್ಕಂಥದ್ದು ಈ ಉತ್ತರ ಕನ್ನಡ ಜಿಲ್ಲೆಯನ್ನು ಕರೀತಾರೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ತರಗತಿ. ಈ ತರಗತಿಯ ವಿಡಿಯೋ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿನೋದ್ ಸ್ಟಡಿ ಫೋರಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಇನ್ನೂ ಚೇಂಜಸ್ ಮಾಡಬೇಕಪ್ಪ ಅಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.